ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನ ಇಂದು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಇಂದು ಮತ್ತೆ ದೂರುದಾರ ಕೋರ್ಟ್ಗೆ ಹಾಜರಾಗ್ತಾನೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾನೆ. ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರಾಗ್ತಾನೆ. ಇಂದು ಮತ್ತೆ ದೂರುದಾರ ಕೋರ್ಟ್ಗೆ ಹಾಜರಾಗಲಿದ್ದಾನೆ. ಚಿನ್ನಯ್ಯನ ವಿಚಾರಣೆ ಬಹುತೇಕ ಅಂತ್ಯ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಮತ್ತೆ ಈತನನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕಡಿಮೆ ಇದೆ. ಹೀಗಾಗಿ ಚಿನ್ನಯ್ಯನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಎಸ್ಐಟಿ ತಂಡ ಆದಷ್ಟು ತನ್ನ ತನಿಖೆಯನ್ನ ಕಂಪ್ಲೀಟ್ ಮಾಡಿದೆ. ಹೀಗಾಗಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆಗಸ್ಟ್ 23ರಂದು ಚಿನ್ನಯ್ಯನನ್ನ ಎಸ್ಐಟಿ ತಂಡ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿತ್ತು. ಸೆಪ್ಟೆಂಬರ್ 3ರವರೆಗೆ ಎಸ್ಐಟಿ ವಶಕ್ಕೆ ಪಡೆದಿತ್ತು. ಇನ್ನು ಸೆಪ್ಟೆಂಬರ್ 3ರಂದು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಸೆಪ್ಟೆಂಬರ್ 6ರವರೆಗೆ ದೂರುದಾರನನ್ನ ಎಸ್ಐಟಿ ವಶಕ್ಕೆ ಒಪ್ಪಿಸಿ ನ್ಯಾಯಾಲಯ ಆದೇಶವನ್ನ ಕೂಡ ನೀಡಿತ್ತು. ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿನ್ನಯ್ಯನ ವಿಚಾರಣೆ ಬಹುತೇಕ ಅಂತ್ಯವಾಗಿದೆ. ಎಸ್ಐಟಿ ತಂಡ ಈತನನ್ನ ಮತ್ತೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕಡಿಮೆ ಇದೆ. ಹೀಗಾಗಿ ಇವತ್ತು ಚಿನ್ನಯ್ಯ ಹಾಜರಾಗ್ತಾನೆ ಕೋರ್ಟ್ಗೆ. ಅಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಎನ್ನುವುದಾಗಿ ಒಂದು ಸಂಚಲನವನ್ನ ಸೃಷ್ಟಿಸಿದ್ದ ಈತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಈತನ ಒಂದು ಎಸ್ಐಟಿ ಕಸ್ಟಡಿ ಇವತ್ತಿಗೆ ಅಂತ್ಯವಾಗಿದೆ. ಹೀಗಾಗಿ ಇವತ್ತು ಈತನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಚಿನ್ನಯ್ಯನ ವಿಚಾರಣೆ ಬಹುತೇಕ ಅಂತ್ಯವಾಗಿದೆ. ಅಂದರೆ ಎಸ್ಐಟಿ ತಂಡದಿಂದ ಈತನ ವಿಚಾರಣೆ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಜೊತೆಗೆ ಮಹಜರು ಕಾರ್ಯ ಕೂಡ ನಡೆದು ಬೆಂಗಳೂರಲ್ಲೂ ಮಹಜರನ್ನ ಮಾಡಿದ್ರು. ಹೀಗಾಗಿ ಎಸ್ಐಟಿ ತಂಡ ಮತ್ತೆ ಈತನನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕಡಿಮೆ ಇದೆ. ಚಿನ್ನಯ್ಯನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆಗಸ್ಟ್ 23ರಂದು ಚಿನ್ನಯ್ಯನನ್ನ ಎಸ್ಐಟಿ ತಂಡ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿತ್ತು. ಸೆಪ್ಟೆಂಬರ್ 3ರವರೆಗೆ ಎಸ್ಐಟಿ ವಶಕ್ಕೆ ಪಡೆದಿತ್ತು. ಈ ಒಂದು ಗ್ಯಾಪ್ನಲ್ಲಿ ಇವರು ಈತನ ತೀವ್ರವಾದಂತಹ ವಿಚಾರಣೆ ನಡೆಸಿದ್ರು. ಬುರುಡೆ ಎಲ್ಲಿಂದ ತಂದೆ, ಯಾರ ಜೊತೆ ಇದೆ, ಯಾರ ಜೊತೆ ಸಂಪರ್ಕದಲ್ಲಿದೆ, ಈ ಕುರಿತಾಗಿ ವಿಚಾರಣೆ ನಡೆಸಿತ್ತು. ಎಸ್ಐಟಿ ತಂಡ ತಿಮರೋಡಿ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿ ಅಲ್ಲಿ ಚಿನ್ನಯ್ಯನಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದಿದ್ರು. ಇದಾದ ಬಳಿಕ ಈತನನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗುತ್ತೆ. ಇಲ್ಲಿ ಜಯಂತ್ ಟಿ ಮನೆಯಲ್ಲಿ ಈತ ಆಶ್ರಯವನ್ನು ಪಡೆದಿರ್ತಾನೆ ಎನ್ನುವಂಥ ಮಾಹಿತಿಯ ಮೇರೆಗೆ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಲಾಗುತ್ತೆ. ಅಲ್ಲೂ ಕೂಡ ಕೆಲವೊಂದು ವಸ್ತುಗಳನ್ನು ವಶಕ್ಕೆ ಪಡೆದಿರ್ತಾರೆ. ಅಪಾರ್ಟ್ಮೆಂಟ್ನಲ್ಲಿ ಶೋಧ ಕಾರ್ಯವನ್ನು ಮಾಡಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಗಳೂರು ಜಿಲ್ಲೆಯ ಪ್ರತಿನಿಧಿ ಶಂಶೀರ್ ಬುಡೋಳಿ. ಶಂಶೀರ್, ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಇವತ್ತು ಅಂತ್ಯ ಆಗಿದೆ. ಹೀಗಾಗಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಸೊ ಎಸ್ಐಟಿ ತಂಡ ಅಂದ್ರೆ ಆಲ್ಮೋಸ್ಟ್ ವಿಚಾರಣೆ ಬಹುತೇಕ ಅಂತ್ಯವಾಗಿದೆ. ಹೀಗಾಗಿ ಚಿನ್ನಯ್ಯನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಹೌದು, ಮುಖ್ಯವಾಗಿ ಧರ್ಮಸ್ಥಳ ಪ್ರಕರಣ ಏನಿದೆ ದಿನದಿಂದ ದಿನಕ್ಕೆ ಮತ್ತಷ್ಟು ಕುತೂಹಲ ಹಾಗೂ ಮತ್ತು ಕೆಲವೊಂದು ಟ್ವಿಸ್ಟ್ ಗಳನ್ನ ಪಡಿತಾ ಇರುವಂತದ್ದು. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಹಲವಾರು ಮೃತದೇಹಗಳನ್ನ ಹೊತ್ತು ಹಾಕಿರುವಂತಹ ಹೇಳಿಕೆ ನೀಡಿ ಬಂದಿದ್ದ ಸಾಕ್ಷಿ ದೂರುದಾರ ಚಿನ್ನಯ್ಯ ಇವರ ಎಸ್ಐಟಿ ಕಸ್ಟಡಿ ಇವತ್ತು ಅಂತ್ಯ ಆಗುತ್ತೆ. ಹೀಗಾಗಿ ಮತ್ತೆ ಕೆಲವೇ ಗಂಟೆಗಳಲ್ಲೇ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತದೆ. ಬೆಳ್ತಂಗಡಿಯ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತದೆ. ಯಾಕಂದ್ರೆ ಕಳೆದ ಆಗಸ್ಟ್ 23ರಂದು ಚಿನ್ನಯ್ಯ ಇವರನ್ನ ಎಸ್ಐಟಿ ತಂಡ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿತ್ತು. ಅದೇ ವೇಳೆ ವಿಚಾರಣೆ ನಡೆಸಿದ ಕೋರ್ಟ್ ಸೆಪ್ಟೆಂಬರ್ 3ರವರೆಗೆ ವಶಕ್ಕೆ ಅಂದ್ರೆ ಕಸ್ಟಡಿಗೆ ನೀಡಿತ್ತು. ತದನಂತರ ಸೆಪ್ಟೆಂಬರ್ 3ರಂದು ಕೋರ್ಟ್ಗೆ ಹಾಜರುಪಡಿಸಿದ ವೇಳೆ ಸೆಪ್ಟೆಂಬರ್ 6ರವರೆಗೆ ದೂರುದಾರ ಚಿನ್ನಯ್ಯ ಇವರನ್ನ ಎಸ್ಐಟಿ ವಶಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶವನ್ನ ನೀಡಿತ್ತು. ಹೀಗಾಗಿ ಕೋರ್ಟ್ ಆದೇಶದ ಪ್ರಕಾರ ಇವತ್ತು ಏನು ಕಸ್ಟಡಿ ಅಂತ್ಯ ಆಗುತ್ತೆ. ಹೀಗಾಗಿ ಮತ್ತೆ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಇವರನ್ನ ಹಾಜರುಪಡಿಸುತ್ತಾರೆ. ಹೀಗಾಗಿ ಒಂದು ಮೂಲಗಳ ಪ್ರಕಾರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರ ಚಿನ್ನಯ್ಯ ಇವರ ವಿಚಾರಣೆ ಬಹುತೇಕ ಮುಗಿದಿದೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಮತ್ತೆ ಚಿನ್ನಯ್ಯ ಇವರನ್ನು ವಶಕ್ಕೆ ನೀಡಿ ಅಂತ ಅವರು ಮನವಿ ಮಾಡುವಂತಹ ಸಾಧ್ಯತೆ ಬಹಳಷ್ಟು ಕಡಿಮೆ ಇರುವ ಮಾಹಿತಿ ಲಭ್ಯವಾಗಿದ್ದು, ಹೀಗಾಗಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸುವಂತಹ ಚಿನ್ನಯ್ಯ ಇವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು. ಜೊತೆಗೆ ಹಲವಾರು ಆಯಾಮಗಳಲ್ಲಿ ಧರ್ಮಸ್ಥಳ ಪ್ರಕರಣ ಏನಿದೆ ಆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿರುವಂತದ್ದು. ಈಗಾಗಲೇ ಸೌಜನ್ಯ ಪರ ಹೋರಾಟಗಾರರಾಗಿ ಗುರುತಿಸಿಕೊಂಡಿರುವ ಗಿರೀಶ್ ಮಠನ್ ಅವರು ಇರಬಹುದು, ಜಯಂತಿ ಇರಬಹುದು, ಹಾಗೂ ಯೂಟ್ಯೂಬರ್ ಅಭಿಷೇಕ್ ಅವರ ಈ ವಿಚಾರಣೆಯನ್ನು ಕೂಡ ಎಸ್ಐಟಿ ಮಾಡಿರುವಂತದ್ದು. ಜೊತೆಗೆ ಕೇರಳದ ಯೂಟ್ಯೂಬರ್ ಮನಾಫ್ ಎಂಬವರಿಗೆ ಕೂಡ ಎಸ್ಐಟಿ ನೋಟಿಸ್ ಅನ್ನ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಜಾರಿ ಮಾಡಿರುವಂತದ್ದು. ಹೀಗಾಗಿ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇದ್ದು ಒಂದು ಸತ್ಯವನ್ನ ಹುಡುಕುವಂತಹ ಬಲವಾದಂತಹ ಕಾರ್ಯದಲ್ಲಿ ಎಸ್ಐಟಿ ನಿರತವಾಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶಂಶೀರ್ ಬುಡೋಳಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.